ಎಲ್ಲರಿಗೂ ನಮಸ್ಕಾರ. ಇದೊಂದು ಅಪರೂಪದ ಸಂದರ್ಭ. ಬೇರು ಸಾಹಿತ್ಯೋತ್ಸವ 2020 9 ದಿನಗಳ ಅಪರೂಪದ ಕಾರ್ಯಕ್ರಮ ಗೆಳೆಯ ದೇವು ಮಾಕೊಂಡರ ಅನುರೋಧದ ಮೇರೆಗೆ ಸ್ನೇಹಿತೆ ತೇಜಾವತಿ HD ಅವರ ಕಾಳಜಿಯ ಕಾರಣ ಕಾವ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಕುರಿತಾದ ಕೆಲವು ಆಲೋಚನೆಗಳನ್ನು ಇಟ್ಟುಕೊಂಡು ನಾನು ನಿಮ್ಮೊಂದಿಗೆ ಮುಖಾಮುಖಿಯಾಗುತ್ತಿದ್ದೇನೆ ಗೆಳೆಯರೇ. ಈ ಸಾಹಿತ್ಯೋತ್ಸವದ ಈ ದಿನದ ಆರಂಭದಲ್ಲಿ 5-6 ಜನ ಕವಿಗಳು ತಮ್ಮ ಕವಿತೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಕವಿ ಮಿತ್ರ ರಮೇಶ್ ಬನ್ನಿಕೊಪ್ಪ, ಕವಿಯತ್ರಿ ರಮ್ಯ ಮೂರ್ನಾಡು, ಚಾಂದ್ ಪಾಷಾ ಕಾಹು, ಮಂಜುಳಾ ಡಿ ಹಾಗೂ ಯಮುನಾ ಗಾಂವ್ಕರ್ ಅವರು ತಮ್ಮ ಕವಿತೆಗಳನ್ನು ಪ್ರಸ್ತುತಪಡಿಸಿ ಬೇರು ಸಾಹಿತ್ಯೋತ್ಸವದ ಮೊದಲ ದಿನದ ಮೊದಲ ಪುಟವನ್ನು ಅಧ್ಯಾಯವನ್ನು ಆರಂಭ ಮಾಡಿದ್ದಾರೆ. ಕರೋನಾದಂಥ ದುರಿತ ಕಾಲದಲ್ಲಿಯೂ ಕೂಡ ಕನ್ನಡ ಕಾವ್ಯವನ್ನು ಕಟ್ಟುವ ಸಂಸ್ಕೃತಿ ನಿರಂತರವಾಗಿರಬೇಕು, ಮನುಷ್ಯ ಕಾಳಜಿ ನಿರಂತರವಾಗಿರಬೇಕು, ಅಖಂಡವಾಗಿರಬೇಕು. ಎಂಥ ದುರಿತ ಕಾಲದಲ್ಲಿಯೂ ಕೂಡ ನಗಿಸುವ ಭಾಷೆ ಶಾಶ್ವತವಾಗಿರಬೇಕು ಅನ್ನುವ ಕಾಳಜಿಯಿಂದ ಅನೇಕ ಕಾರ್ಯಕ್ರಮಗಳು ನಾಡಿನುದ್ದಕ್ಕೂ ನಡೀತಾ ಇವೆ. ಅಂಥದರಲ್ಲಿ ಒಂದು ಅಪರೂಪದ ಕಾರ್ಯಕ್ರಮ ಬೇರು ಸಾಹಿತ್ಯೋತ್ಸವ 2020. ಮತ್ತೊಮ್ಮೆ ಇದನ್ನು ಆಗು ಮಾಡಿರುವ ಎಲ್ಲ ಗೆಳೆಯ ಗೆಳತಿಯರನ್ನ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ವಂದಿಸ್ತಾ ಅಭಿನಂದಿಸ್ತಾ, ಕಾವ್ಯ ಕಡಲಿನ ಹಡಗು ಜಾನ್ ಕೀಟ್ಸ್ ಎನ್ನುವ ಇಂದಿನ ಈ ಉಪನ್ಯಾಸವನ್ನು ನಾನು ನನ್ನ ಓದಿನ ವ್ಯಾಪ್ತಿಯಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೀರ್ಘಕಾಲ ಬದುಕಿದ ಕವಿಯಲ್ಲ, ದೀರ್ಘ ಆಯುಷ್ಯದ ಕವಿಯಲ್ಲ ಜಾನ್ ಕೀಟ್ಸ್, ಆದರೆ ದೀರ್ಘ ಆಲೋಚನೆಗಳಿಗೆ ಕಾರಣವಾಗಿರತಕ್ಕಂಥ ಅಪರೂಪದ ಕವಿ. ವಯಸ್ಸಿನ ಚೌಕಟ್ಟಿನಲ್ಲಿ ಮಾತಾಡೋದಾದರೆ ಆತ ಬದುಕಿದ್ದು 25 ವರ್ಷ 11 ತಿಂಗಳು 3 ದಿವಸ. ಆದರೆ ಆತ ಚಿಂತನೆಗೆ ಹಚ್ಚಿದ್ದು 100 ವರ್ಷ. ನಾನು ನಿಮ್ಮೊಂದಿಗೆ ಮುಖಾಮುಖಿಯ ಆಗುತ್ತಿರುವ ಈ ದಿನ, ಈ ಕ್ಷಣ ಅವನಿಗೆ 167 ವರ್ಷಗಳ ಆಯುಷ್ಯ. ಕವಿ ಕಾವ್ಯದ ಪ್ರಶ್ನೆ ಬಂದಾಗಲೆಲ್ಲ ನಾನು ಒಂದು ಪ್ರಶ್ನೆಯನ್ನು ಅನೇಕ ವೇದಿಕೆಗಳ ಮೂಲಕ ಕೇಳುತ್ತೇನೆ ಮತ್ತು ಕೇಳಿಕೊಳ್ಳುತ್ತಿರುತ್ತೇನೆ. ಪ್ರಶ್ನೆ: ಕವಿ ದೊಡ್ಡವನಾಗ್ಬೋದು, ಆತ ಬರೆದ ಕಾವ್ಯದ ಪುಟಗಳನ್ನು ಆಧರಿಸಿಯೋ ಅಥವಾ ಸತ್ವವನ್ನು ಆಧರಿಸಿಯೋ? ಉತ್ತರ ಬಹಳ ಸ್ಪಷ್ಟವಾಗಿದೆ. ಕವಿ ಮತ್ತು ಕಾವ್ಯ ದೊಡ್ಡವನಾಗೋದು, ದೊಡ್ಡದಾಗೋದು, ಸ್ಮರಣೀಯ ಆಗೋದು ಅದರೊಳಗಿರುವ ಸತ್ವದ ಕಾರಣದಿಂದಾಗಿ. ಪ್ರಪಂಚದಲ್ಲಿ ಬಹಳ ಸಣ್ಣ ಸಣ್ಣ ಪುಸ್ತಕಗಳನ್ನು ಬರೆದು ಸಾವಿರಾರು ವರ್ಷಗಳವರೆಗೆ ಆಲೋಚನೆಗೆ ಈಡು ಮಾಡಿರ್ತಕ್ಕಂಥ
ಅನೇಕ ಸಾಧಕರು, ಕವಿಗಳು ನಮ್ಮೊಂದಿಗಿದ್ದಾರೆ. ಭಾರತದ ಮಟ್ಟಿಗೆ ಹೇಳೋದಾದರೆ ಅಂಥ ಒಬ್ಬ ಬಹಳ ದೊಡ್ಡ ಕವಿ, ದಾರ್ಶನಿಕ, ರಸಋಷಿ ಬುದ್ಧ. ಬುದ್ಧನನ್ನು ಕುರಿತು ಸಾವಿರಾರು ಮಹಾಕಾವ್ಯಗಳು ಬಂದವು. ಬುದ್ಧ ಯಾವ ಕಾವ್ಯವನ್ನೂ ಬರೆಯಲಿಲ್ಲ. ಜ್ಞಾನೋದಯ ಘಟಿಸಿತು, ಆಯಿತು ಅಂದ ಆ ಸಂದರ್ಭದಲ್ಲಿ ಆತ ಮಾತನಾಡಲಿಕ್ಕೆ ಸಿದ್ಧ ಇರಲಿಲ್ಲ. ತುಂಬ ದುಂಬಾಲ ಬಿದ್ದ ಮೇಲೆ ಆತ ಹೇಳಿದ ಮಾತುಗಳು, ಆಡಿದ ಮಾತುಗಳು ಧಮ್ಮಪದವಾಗಿ ಮನುಷ್ಯ ಸಮಾಜಕ್ಕೆ ದಕ್ಕಿವೆ. ಅದು ಧಮ್ಮಪದ ನಾನು ನೋಡಿದ ಪ್ರಪಂಚದ ಅತ್ಯಂತ ಚಿಕ್ಕ ಪುಸ್ತಕಗಳಲ್ಲಿ ಒಂದು. ಆದರೆ ಅದು ನಮ್ಮನ್ನು, ಮನುಕುಲವನ್ನು ಕವಿತೆಯಂತೆ ಕಾಡ್ತಾ ಇದೆ. ಈ ಬುದ್ಧನನ್ನ ಕುರಿತು ಒಂದು ಪುಸ್ತಕ ಬಂತು. ಅದು ಕೂಡ ಪ್ರಪಂಚದ ಅತ್ಯಂತ ಸಣ್ಣ ಪುಸ್ತಕಗಳಲ್ಲಿ ಒಂದು. ಅದನ್ನು ಬರೆದ ಕವಿ ಜರ್ಮನ್ ದೇಶದವನು. ಅವನ ಹೆಸರು ಹೆರ್ಮನ್ ಹೆಸ್. ಬುದ್ಧನನ್ನ ಕುರಿತು ಬರೆದ ಅತ್ಯಂತ ಚಿಕ್ಕ ಕಾದಂಬರಿ ಅದು. ಕಾದಂಬರಿಯ ಶೀರ್ಷಿಕೆ ಸಿದ್ಧಾರ್ಥ್. ನಾನು ಉತ್ತರ ಕರ್ನಾಟಕದವನು. ನನ್ನ ಊರು ಪಕ್ಕದಲ್ಲಿ 12 ಕಿಲೋಮೀಟರ್ಗಳ ಅಂತರದಲ್ಲಿ ಒಂದು ಊರಿದೆ. ಆ ಊರನ್ನು ಹಲಸಂಗಿ ಅಂತೇಳಿ ಕರಿತೇವೆ. ಅಲ್ಲಿ ಮಧುರ ಚೆನ್ನ ಎನ್ನುವ ಕವಿ ಇದ್ದರು. ಅವರು ಬೆರಳೆಣಿಕೆಯಷ್ಟೇ ಪುಸ್ತಕಗಳನ್ನು ಬರೆದರು. ಆದರೆ ಕನ್ನಡ ಕಾವ್ಯದ ಅವಿಸ್ಮರಣೀಯ ಪುಟವಾಗಿ ಉಳಿದರು. ಅವರ ಅಂಥ ಒಂದು ಚಿಕ್ಕ ಅದ್ಭುತವಾದ ಕೊಡುಗೆ ನನ್ನನ್ನಲ್ಲ. ಶರಣರ ಪಟ್ಟಿಯಲ್ಲಿ ಕೂಡ ಇಂಥ ಅನೇಕರನ್ನ ನೋಡ್ತೇವೆ. ಸೂಳೆ ಸಂಕವ್ವ ಬರೆದ ವಚನಗಳೆಷ್ಟು, ಕದಿರೆ ರಮ್ಯವ್ವ ಬರೆದ ವಚನಗಳೆಷ್ಟು. ಹೀಗೆ ಪ್ರಶ್ನೆ ಮಾಡ್ತಾ ಹೋದರೆ ನಾವು ಕವಿಗಳಾದವರು ಗಮನಿಸಬೇಕಾದ ಒಂದು, ಕಲಿಯಬೇಕಾದ ಒಂದು ಪಾಠ ಸ್ಪಷ್ಟವಾಗಿ ಸಿಗ್ತದೆ. ಇಟ್ ಈಸ್ ನಾಟ್ ದ ಲೆಂತ್ ಆಫ್ ದಿ ಪೊಯೆಟ್ರಿ ದಟ್ ಪ್ರೂವ್ಸ್ ದ ಸ್ಟ್ರೆಂಗ್ತ್ ಆಫ್ ದಿ ಪೊಯೆಟ್ರಿ. ಸ್ಟ್ರೆಂಗ್ತ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಕವಿಗೋಷ್ಠಿಗಳಲ್ಲಿ ಇಂಥ ಒಂದು ಪೈಪೋಟಿ ನಡೆದಿರ್ತದೆ. ನನ್ನ ಕವಿತೆ ದೀರ್ಘವಾಗಿ ಓದಿದ್ರೆ ಬಹಳ ಜನ ಕೇಳಿಸ್ಕೊಳ್ತಾರೆ ಅಂತ. ಸುಳ್ಳು. ಪೊಯಿಟ್ರಿ ಜಸ್ಟ್ ಲೈಕ್ ಎ ಝೋಂಕ. ಅದನ್ನು ನಾವು ಘಜಲ್ ಅಂತ ಕರೆದಿವಿ. ಅದೊಂದು ಗಾಳಿ ಅಷ್ಟೇ, ಒಂದು ಕ್ಷಣ ಬಂದು ಹೋಗ್ತಕ್ಕಂಥದ್ದು. ಸೊ ಅಂಥ ಸೂಕ್ಷ್ಮ ಕಾವ್ಯವನ್ನು ರಚಿಸಿದ 18ನೇ ಶತಮಾನದ ಇಂಗ್ಲಿಷ್ ಸಾಹಿತ್ಯದ ರಮ್ಯ ಕಾಲಘಟ್ಟದ ಮಹತ್ವದ ಕವಿ ಜಾನ್ ಕೀಟ್ಸ್. ಅವನ ಕವಿತೆಗಳು ಅವನ ಬದುಕಿನಷ್ಟೇ ಚಿಕ್ಕವು. ಅವನ ಬದುಕು ಅವನ ಕವಿತೆಗಳಷ್ಟೇ ಚಿಕ್ಕವು ಮತ್ತು ಚೊಕ್ಕ ಆಗಿರತಕ್ಕಂಥವು. ಆತ ಕಡಿಮೆ ಪದಗಳನ್ನು ಬಳಸಿ ಹೆಚ್ಚು ಅರ್ಥಗಳನ್ನು, ಚಿಂತನೆಗಳನ್ನು ಹುಟ್ಟಿಸಿದ ಮಹತ್ವದ ಕವಿ. 7 ನಿಮಿಷ ನಾನು ಈ ವೇದಿಕೆಗೆ ತಡವಾಗಿ ಬಂದಿರೋದರಿಂದ 23 ನಿಮಿಷದ ವ್ಯಾಪ್ತಿಯಲ್ಲಿ 25 ವರ್ಷದ, 26 ವರ್ಷದ ಒಬ್ಬ ಕವಿಯನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆತ ಆಡಿದ ನೂರಾರು, ಸಾವಿರಾರು ಮಾತುಗಳಲ್ಲಿ ಅವನ ತಿಳುವಳಿಕೆ ಯಾವ ಮಟ್ಟದಿತ್ತು ಅನ್ನೋದನ್ನು ತೋರಿಸುವುದರ ಸಲುವಾಗಿ ಕೆಲವು ಸಾಲುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಭಾಳಷ್ಟು ಮಾತುಗಳನ್ನು, ಆಲೋಚನೆಗಳನ್ನು ಇಟ್ಟ ಕೀಟ್ಸ್. ಅದರಲ್ಲಿ ನನಗೆ ಕಾಡಿದ ಕೆಲವು ಸಾಲುಗಳು, ತುಂಬ ಕಳೆದ 14 ವರ್ಷಗಳಿಂದ ನನ್ನನ್ನು ಕಾಡಿದ ಕೆಲವು ಸಾಲುಗಳು ಕೀಟ್ಸನ ಸಾಲುಗಳು. Do you not see how necessary a world of pains and troubles is to school an intelligence and make it a soul? ಪ್ರಶ್ನೆ ಒಂದು ಆತ್ಮಕ್ಕೆ, ಅದರ ಬುದ್ಧಿ ವಿಸ್ತಾರಕ್ಕೆ, ಲೋಕ ವಿಸ್ತಾರಕ್ಕೆ ಈ ಜಗತ್ತಿನ ನೋವುಗಳು, ಸಂಕಟಗಳು ಎಷ್ಟೊಂದು ಅವಶ್ಯಕತೆ ಅನ್ನೋದು ನಿನಗೆ ಗೊತ್ತಾಗಿಲ್ವಾ ಕವಿಯೇ
ಇದು ನನಗೆ ತಿಳಿಯೋದಿಲ್ವಾ? ಇಫ್ ದರ್ ಇಸ್ ನೋ ಕಮೋಷನ್ ಔಟ್ಸೈಡ್, ಇಫ್ ದರ್ ಇಸ್ ನೋ ಪೇನ್ ಇನ್ಸೈಡ್, ಯು ಕಾಂಟ್ ಬಿ ಎ ರೈಟರ್. ಕವಿಯ ಜೀವದ್ರವ್ಯ ಸಂಕಟ. ಬಹಳಷ್ಟು ಗೆಳೆಯರು ನಾನು ಬಹುತೇಕ ಕನ್ನಡ ಕಾವ್ಯ ಇಷ್ಟೊಂದು ಹುಲಸಾಗಿ ಬಂದಿರೋದನ್ನು ಈ ಹಿಂದಿನ ಯಾವ ಕಾಲಘಟ್ಟದಲ್ಲಿಯೂ ನೋಡಿಲ್ಲ. ಯಾಕೆಂದರೆ ಕರೋನಾದಂಥ ಒಂದು ಶಿಕ್ಷೆ, ಒಂದು ರೋಗ, ಒಂದು ಆಪತ್ತು ಮನುಷ್ಯ ಸಮಾಜವನ್ನು ಕಾಡಿದ ಪರಿಣಾಮ ಅತ್ಯಂತ ಸಂವೇದನಶೀಲನಾದ ಕವಿ ಇವೆಲ್ಲದಕ್ಕೂ ಪ್ರತಿಕ್ರಿಯಿಸ್ತಾ ಬಂದ. ಅದನ್ನೇ ಜಾನ್ ಕೀಟ್ಸ್ ಹೇಳ್ತಾ ಇರೋದು. ಅವನು ಇನ್ನೊಂದು ಬಹಳ ಮುಖ್ಯವಾಗಿರತಕ್ಕಂಥ ಮಾತು, ದ ಪೋಯಟ್ರಿ ಆಫ್ ಅರ್ತ್ ಈಸ್ ನೆವರ್ ಡೆಡ್. ಇಫ್ ದೆರ್ ಈಸ್ ಎನಿ ಪೋಯಟ್ರಿ ವಿಚ್ ಇಸ್ ಕಾನ್ಸ್ಟಂಟ್ ಆ್ಯಂಡ್ ಕಂಟಿನ್ಯೂಯಸ್, ಅದು ನೆಲದ ಗೀತೆ. ನಾವು ಅದನ್ನು ನೆಲಮೂಲ ಸಂಸ್ಕೃತಿ ಅಂತೀವಿ. ಜಾನ್ ಕೀಟ್ಸ್ನು ಕೂಡ ಇದೇ ಮಾತನ್ನು ಹೇಳಿದ. ಅವನ ಇನ್ನೊಂದು ವಿಚಾರ, ನಥಿಂಗ್ ಎವರ್ ಬಿಕಮ್ಸ್ ರಿಯಲ್ till experience. Even a proverb is not proverb until your life has illustrated it. ನನ್ನ ಬದುಕನ್ನು ವಿಸ್ತರಿಸದ, ವಿಶ್ಲೇಷಿಸದ ಒಂದು ನಾಣ್ಣುಡಿಯೇ ನನ್ನ ನಾಣ್ಣುಡಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಅನುಭವ ನನ್ನದಾಗೋದು ಹೇಗೆ? ಅವನು ಹೇಳ್ತಾನೆ, ಅಂಟಿಲ್ ಯು ಎಕ್ಸ್ಪೀರಿಯನ್ಸ್ ಇಟ್. ಕವಿ ಏನನ್ನೇ ಬರೆಯಬೇಕಾದರೆ ಮಾಡಬೇಕಾಗಿದ್ದು ಅನುಭವ. ಆತ ಅದನ್ನು ಅನುಭವಿಸಬೇಕು. ಯಾರು ಯಾವುದನ್ನು ಅನುಭವಿಸಿ ಬರೆಯುತ್ತಾರೋ ಅದು ಅನುಭವದ ನೆಲೆಗೂ ಹೋಗ್ತದೆ, ಭಾಳ ದೀರ್ಘಕಾಲವಾಗಿ ಬಾಳುತ್ತದೆ. ಇನ್ನೊಂದು ಅವನ ಸಾಲು, ಐ ಹ್ಯಾವ್ ಮೆಟ್ ವಿತ್ ಎ ವುಮನ್ whom I really think would like to be married to a poem and to be given away by a novel. ನಾನೊಬ್ಬ ಮಹಿಳೆಯನ್ನು ಭೇಟಿಯಾದೆ, ಅವಳು ಕವಿತೆಯನ್ನು ಮದುವೆ ಆಗಬೇಕಾಗಿತ್ತು. ಆದರೆ ದುರಂತ, ಅವಳಿಗೆ ಕಾದಂಬರಿಯೊಂದಿಗೆ ಮದುವೆ ಫಿಕ್ಸ್ ಆಗಿಬಿಟ್ಟಿತ್ತು. ಭಾಳ ಚಂದದ ಮಾತು. ಜಾನ್ ಕೀಟ್ಸ್ ಈಸ್ ಡಿಸ್ಕ್ರಿಮಿನೇಟಿಂಗ್ ದ ಟೆಕ್ಸ್ಟ್. ಕವಿತೆ ಯಾವಾಗಲೂ ಹೆಣ್ಣು, ಗದ್ಯ ಯಾವಾಗಲೂ ಗಂಡು ಅನ್ನುವ ಒಂದು ಸಣ್ಣ ಫಾರ್ಸನ್ನು ಆತ ಹೇಳ್ತಾ ಇರೋದು. ಇನ್ನು ಕವಿತೆ ಬರೆಯೋದು ಹೇಗೆ? ಇದು ಬಹಳ ದೊಡ್ಡ ಪ್ರಶ್ನೆ. ಆರಂಭದಲ್ಲಿ ಕೂಡ ನಾನು ಹೇಳಿದೆ, ದೀರ್ಘವಾಗಿ ಬರೆದ ಮಾತ್ರಕ್ಕೆ ಕವಿತೆ ಆಗೋದಿಲ್ಲ. ದಪ್ಪ ದಪ್ಪ ಶಬ್ದಗಳನ್ನು, ದೊಡ್ಡ ದೊಡ್ಡ ಶಬ್ದಗಳನ್ನು ಬಳಸಿದ್ದಕ್ಕೂ ಕವಿತೆ ಆಗೋದಿಲ್ಲ. ಯಾವುದೋ ವೇದಿಕೆಯ ಮೇಲೆ ನಾವು ಕಿರುಚಾಡಿದರೂ ಕೂಡ ಕವಿತೆ ಆಗೋದಿಲ್ಲ. ಕವಿತೆ ಆಗಬೇಕಾದ ಕಾಲ ಒಂದು ಇದೆ. ಅವನು ಹೇಳ್ತಾನೆ, ಪೋಯಟ್ರಿ should strike the reader as a wondering of his own highest thoughts and appear almost a remembrance. ಕವಿತೆ ಹುಟ್ಟಬೇಕು. ಹೇಗೆ ಹುಟ್ಟಬೇಕು? ಅವನದೇ ಒಂದು ಅದ್ಭುತ ವಿಚಾರ ತಟ್ಟನೆ ಹುಟ್ಟಿ ಮರೆಯಾಗುವಂತೆ ಹುಟ್ಟಬೇಕು. ಅಥವಾ ಅದ್ಯಾವುದೋ ಒಂದು ನೆನಪು ನನ್ನನ್ನು ಕಾಡ್ತಾ ಇದೆಯಲ್ಲ ಅನ್ನುವ ರೀತಿ ಹುಟ್ಟಬೇಕು. ದಟ್ಸ್ ಪೋಯಟ್ರಿ. ಹೀಗೆ ಬಹಳ ಅಪರೂಪದ ಕಾವ್ಯ ಕುರಿತಾದ ತಿಳುವಳಿಕೆಯನ್ನು ಹೊಂದಿದ ಸಣ್ಣ ವಯಸ್ಸಿನ ಬಹಳ ದೊಡ್ಡ ಕವಿ ಜಾನ್ ಕೀಟ್ಸ್. ಇವತ್ತಿನ ಉಪನ್ಯಾಸಕ್ಕೆ ಶೀರ್ಷಿಕೆ ಏನು ಇಡೋಣ ಅಂತ ಕೇಳಿದಾಗ, ಕಾವ್ಯ ಕಡಲಿನ ಹಡಗು ಜಾನ್ ಕೀಟ್ಸ್ ನಾನು ಕೊಟ್ಟ ಶೀರ್ಷಿಕೆ. ಯಾಕೆಂದರೆ ಕವಿತೆಯನ್ನು ತೆಗೆದು ಬಿಟ್ಟರೆ ಕೀಟ್ಸನ ಬದುಕಿನಲ್ಲಿ ಉಳಿಯೋದು ಏನೂ ಇಲ್ಲ, ಉಳಿದಿದ್ದೂ ಏನೂ ಇಲ್ಲ. ನಗೆಯನ್ನು ತೆಗೆದು ಬಿಟ್ಟರೆ ಬುದ್ಧ ಹೇಗೆ ಖಾಲಿಯಾಗ್ತಾನೋ ಹಾಗೆ ಕವಿತೆಯನ್ನು ತೆಗೆದು ಬಿಟ್ಟರೆ ಕೀಟ್ಸ್ ಖಾಲಿಯಾಗಿಬಿಡ್ತಾನೆ. He lived all 25 years completely for poet as a poet. ಗೊತ್ತಿರಬೇಕಾದ ಒಂದು ಸಂಗತಿ ಗೆಳೆಯರೇ, ಬಹಳ ಜನರಿಗೆ ಈ ಆತಂಕ ಇದೆ. ನಮ್ಮ ಕಾವ್ಯಘಟ್ಟದಲ್ಲಿ, ನನ್ನ ಸಂದರ್ಭದಲ್ಲಿ ನನ್ನ ಕವಿತೆಗಳನ್ನು ಯಾರೋ ಕೇಳಿಸಿಕೊಳ್ಳದೆ ಹೋದರೆ, ಓದದೇ ಹೋದರೆ, ನನ್ನನ್ನು ಗಮನಿಸದೆ ಹೋದರೆ ನನ್ನ ಕವಿತೆಗೆ ಆಯುಷ್ಯ ಇದೆಯಾ,
ನಾನು ಬರಹಗಾರನ ಅಂತಕ್ಕಂಥ ಪ್ರಶ್ನೆಗಳು ಪ್ರಾರಂಭ ಆಗ್ತವೆ. ಬಟ್ ನಾನು ಅನೇಕ ಸಾರಿ ಮಾತನ್ನು ಹೇಳ್ತಿರ್ತೇನೆ. ಟುಡೇ ಯು ಹ್ಯಾವ್ ರಿಟರ್ನ್, ಲೆಟ್ ಅಸ್ ಸಿ ಯುವರ್ ಪೋಯಟ್ರಿ ಟಾಕಿಂಗ್ ಆಫ್ಟರ್ 20 years. ಇವತ್ತು ಕವಿತೆ ಬರೆದಿದ್ದೇನೆ, 20 ವರ್ಷಗಳ ನಂತರ ಅದು ತನ್ನ ಪ್ರಸ್ತುತತೆಯನ್ನು ಉಳಿಸ್ಕೊಂಡಿದೆಯಾ, ಉಳಿಯುತ್ತಾ? ಈ ಪ್ರಶ್ನೆಗೆ ಉತ್ತರವಾಗುವುದಾದರೆ ಕವಿತೆ ಬದುಕುತ್ತೆ. ಜಾನ್ ಕೀಟ್ಸ್ ಅನೇಕ ಕವಿತೆಗಳನ್ನು ಆತನ ಎಂಡಿಮಿಯನ್, ಲಾಮಿಯಾ, ಲಾ ಬೆಲ್ಲಾ ಡ್ಯಾಮ್ ಸ್ಯಾನ್ಸ್ ಮರ್ಸಿ, ಇವಾನ್ ಸೇಂಟ್ ಆಗ್ನೆಸ್, ಓಡ್ ಆನ್ ಗ್ರೇಸಿಯನ್ ಅರ್ನ್, ಒಜಮ್ಯಾಂಡಿಯಸ್. ಆತ ಬರೆದ ಕಾವ್ಯದ ಲೋಕ ಬಹಳ ದೊಡ್ಡದು. ಆತ ಓದಿದ ಕಾವ್ಯದ ವಿಸ್ತಾರವೂ ಕೂಡ ಬಹಳ ದೊಡ್ಡದು. ಹೊರೇಸ್, ಸ್ಪೆನ್ಸರ್, ಜಾನ್ ಮಿಲ್ಟನ್, ಶೇಕ್ಸ್ಪಿಯರ್, ಲಾರ್ಡ್ ಬೈರನ್, ಪಿ.ಬಿ. ಶೆಲ್ಲಿ, ವರ್ಡ್ಸ್ವರ್ತ್, ಕೋಲ್ರಿಚ್. ತನ್ನ ಸಮಕಾಲೀನ ಗೆಳೆಯರೊಂದಿಗೆ ಇಡೀ ಫ್ರೆಂಚ್, ಲ್ಯಾಟಿನ್ ಮತ್ತು ಗ್ರೀಕ್ ಕಾವ್ಯ ಪರಂಪರೆಯ ಮಹತ್ವದ ಕವಿಗಳನ್ನು ಆತ ಓದಿದ್ದ. ಆ ಮೂಲಕ ಆತ ಕೊಟ್ಟ ಸಂದೇಶ ಇಷ್ಟೇ: ಪರಂಪರೆಯ ಪ್ರಜ್ಞೆ ಇರಬೇಕು ಕವಿಗೆ. ನನ್ನ ಕವಿತೆಯನ್ನು ಲೋಕ ಗೌರವಿಸಬೇಕು, ಗಮನಿಸಬೇಕು, ಕೇಳಿಸಿಕೊಳ್ಳಬೇಕು ಎನ್ನುವ ಕವಿಗೆ ತನ್ನ ಹಿಂದಿನ ಬೆಳಕೇನು, ತನ್ನ ಪರಂಪರೆ ಯಾವುದು ಅನ್ನುವ ಒಂದು ಸಣ್ಣ ಕುತೂಹಲ ಮತ್ತು ಓದು ಅವಶ್ಯಕತೆ ಇದೆ. ಜಾನ್ ಕೀಟ್ಸ್ನ ಕುರಿತು ಮಾತಾಡ್ತಾ ಹೋದರೆ ವಾರಗಳವರೆಗೆ ಮಾತಾಡ್ಬೋದು. ಅವನು ವ್ಯರ್ಥ ವ್ಯಯಗೊಳಿಸಿದ ಬದುಕಿನ ಒಂದು ಪುಟವೂ ಇಲ್ಲ. ಬಹಳ ಅಪರೂಪದ ಕವಿತೆಗಳನ್ನು ಆತ ಬರೆದಿದ್ದಾನೆ. ಉದಾಹರಣೆಗೆ ಆತನ ಒಂದು ಕವಿತೆಯನ್ನು, ಭಾಷಾಂತರಿಸಿದ ಒಂದು ಕವಿತೆಯನ್ನು, ಇತ್ತೀಚೆಗೆ ಪ್ರಕಟವಾದ ನನ್ನ ಅತ್ಯಂತ ಮಹತ್ವದ ಕೃತಿ ಬದುಕಬಾರದೆ ಬದುಕು ಸಂಕಲನದಿಂದ ಒಂದೇ ಒಂದು ಕವಿತೆಯನ್ನು ನಾನು ತಮ್ಮ ಮುಂದೆ, ಜಾನ್ ಕೀಟ್ಸ್ನ ಒಂದು ಕವಿತೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಗೆಳೆಯ, ಒಂಟಿಯಾಗಿದ್ದಾನೆ ಜಾನ್ ಕೀಟ್ಸ್. ಸಾವು ಸಮೀಪಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆತ ಬರೆದ ಒಂದು ಅಪರೂಪದ ಕವಿತೆಯನ್ನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಗೆಳೆಯ, ನನ್ನ ಆಕಾಶದ ಬಟ್ಟಲೊಳಗೆ ಈ ವಸಂತವೆಲ್ಲ ಹೀರಿದರೂ ಖಾಲಿಯಾಗದ ಶೆರೆ. ಮರೆಯಲಾಗದ್ದನ್ನು ಮರಳಿಸಿಕೊಂಡು ಕುಡಿಯುತ್ತಲೇ ಇದ್ದೇನೆ ಕಣ್ಣುಗಳಿಂದ. ಒಂಟಿಯಾಗಿದ್ದೇನೆ ಬಾ ಗೆಳೆಯ. ನಿಮಗೆ ಗೊತ್ತಿಲ್ಲದಿರುವ ಒಂದು ಸಂಗತಿ, ಇಡೀ ಜಾನ್ ಕೀಟ್ಸ್ನ ಬದುಕೆನ್ನುವುದು ಆತನ ಗೆಳೆಯರ ಸಾಂಗತ್ಯ ಆಗಿತ್ತು ಅಷ್ಟೆ. ಅವನದೊಂದು ದುರಂತದ ಬಾಳು. ಆತ ಹುಟ್ಟಿದ ಕೆಲವೇ ವರ್ಷಗಳಲ್ಲಿ ಆತನ ತಂದೆ ಕುದುರೆಯ ಮೇಲಿಂದ ಬಿದ್ದು ಸತ್ತ. ತಾಯಿ ಬೇರೆಯವನನ್ನು ಮದುವೆಯಾಗಿ ಹೋದಳು. ತಮ್ಮ ಟಾಮ್ ಟ್ಯೂಬರ್ಕ್ಲೋಸಿಸ್ ರೋಗದಿಂದ ನರಳುತ್ತಾ ಇದ್ದ. ತಂಗಿಗೆ ಮದುವೆಯ ಅವಸರ. ಇನ್ನೊಬ್ಬ ತಮ್ಮ ಚಾರ್ಲ್ಸ್ ಅಮೆರಿಕ ದೇಶಕ್ಕೆ ಹೋಗುವ ತಯಾರಿಯಲ್ಲಿದ್ದಾನೆ. ಒಟ್ಟು ಜಾನ್ ಕೀಟ್ಸ್ನ ಸುತ್ತಲೂ ನಡೆಯುತ್ತಿರುವುದೆಲ್ಲವೂ ಕೂಡ ವಿದಾಯದ ಮಾತು, ಕಳೆದುಕೊಳ್ಳುವುದರ ಚಿಂತನೆ. ಎಲ್ಲರೂ ಆತನ ಕೈ ಬಿಟ್ಟು ಹೋಗುವಾಗ ಅವನೊಂದಿಗೆ ಉಳಿದದ್ದು ಸ್ನೇಹ ಮತ್ತು ಸ್ನೇಹಿತರು, ಕೆಲವು ಜನ ಸ್ನೇಹಿತರು. ಆತ ಅಂತ್ಯ ಕಾಣುವಾಗ, ಆತನ ಬದುಕಿನ 26ನೇ ವಯಸ್ಸಿನಲ್ಲಿ ಆತ ತೀರಿ ಹೋಗುವಾಗ ಅವನ ಜೊತೆಯಾಗಿ ಇದ್ದವನೂ ಕೂಡ ಒಬ್ಬ ಗೆಳೆಯ. ಯಾವ ಬಂಧು ಮಿತ್ರರೂ ಅಲ್ಲ, ದೇಶ ಮಿತ್ರರೂ ಅಲ್ಲ, ಅಂತ ಒಂದು ಒಂಟಿತನದ ಸಂದರ್ಭ. ಹೀಗಾಗಿ ಗೆಳೆತನವನ್ನು ತುಂಬ ನಂಬಿಕೊಂಡಿರುವ ಜಾನ್ ಕೀಟ್ಸ್ ಬರೆದ ಈ ಗೀತೆ, ಈ ಹಾಡು ಬಹಳ ಸುಂದರವಾಗಿದ್ದರು. ಗೆಳೆಯ, ನನ್ನ ಆಕಾಶದ ಬಟ್ಟಲೊಳಗೆ ಈ ವಸಂತವೆಲ್ಲ ಹೀರಿದರೂ ಖಾಲಿಯಾಗದ ಶೆರೆ. ಮರೆಯಲಾಗದ್ದನ್ನ ಮರುಕಳಿಸಿಕೊಂಡು ಕುಡಿಯುತ್ತಲೇ ಇದ್ದೇನೆ ಕಣ್ಣುಗಳಿಂದ. ಒಂಟಿಯಾಗಿದ್ದೇನೆ ಬಾ ಗೆಳೆಯ. ಈ ಹಸಿರು ಬೆಟ್ಟಗಳ ನೆತ್ತಿ ಮೃದು ಮುಟ್ಟುತ್ತಾ ಭಂಗಿರಣಗಳ ಕುಡಿಮೆಲ್ಲುತ್ತಾ ಮಾತಾಡೋಣ ಬಾವೊಮ್ಮೆ.
ಪೂರ್ವದಲ್ಲಿದ್ದವನೇ ಪಶ್ಚಿಮವ ಕಡೆದವನೇ, ಜನ್ಮ ಜನ್ಮಕ್ಕೂ ಖಾಲಿಯಾಗದ ಪ್ರೀತಿ ಹಡೆದವನೇ, ಕೇಳಿಲ್ಲಿ ನೆಲದ ನಲಿವಿನ ನನ್ನ ಹೃದಯ ನಲಿಗಿದೆ ಬಾರೋ, ಆತ್ಮ ಅಳುತ್ತಿದೆ ಬಾರೋ ವಸಗೆ ಬಯಸಿ. ಗೆಳೆಯ, ಬಿರುಕು ಎನ್ನುವುದೇ ಬರಿಸಿಡಿಲು, ಬಿದ್ದ ಕಂದಕವ ಸಾವೂ ಸಮಗೊಳಿಸದ ಕಂದಕದ ಸಂದಿಗೂ ಸಂಶಯಗಳ ಕಣ್ಣು ಮುಚ್ಚಾಟ. ಬೇರಿಲ್ಲದ ಮರಕ್ಕೆ ಮೇಲೆ ಹೂವೂ ಇಲ್ಲ, ಇರುವುದೆಲ್ಲವೂ ಬರೀ ಏಕಾಂಗಿ ಒಂಟಿ ಹಾಡು. ಗೆಳೆಯ ಮಾರಾಯ ಕೇಳಿಲ್ಲಿ ಸ್ವಲ್ಪ, ಬುದ್ಧಿ ನಿದ್ದೆಗೆಡುವಷ್ಟು ಆತ್ಮ ಆಕಾಶಮುಖಿಯಾದರೆ ಗೊಂದಲ ಗಲಿಬಿಲಿ ಕಳವಳ ಬಿಟ್ಟರೆ ಇನ್ನೇನು ದಕ್ಕೀತು ಗೆಳೆಯ, ಯಾವ ಸುಖ ಸಿಕ್ಕೀತು. ಭಯದ ನೋಟಕ್ಕೆ ಮಂಜೂ ಕಣ್ಣೀರಿನಂತೆ ಪ್ರಾಣಿಯೊಂದು ತನ್ನ ಮರಿಯ ಗಕ್ಕನೆರಗುವ ಹದ್ದು ಹೊತ್ತೊಯ್ಯುವುದ ಕಂಡು ಸುಮ್ಮನಿರುವಂತೆ. ಹುಚ್ಚಾಗದೆ ಗೆಳೆಯ ಹುಚ್ಚು ಮನಸ್ಸು, ಒಂಟಿತನದ ಸುಂಟರ ಗಾಳಿಯಲ್ಲಿ ಹಂಚಿಕೊಳ್ಳೋಣ ಬಾರೋ ಒಂದಿಷ್ಟು ತತ್ವ ಮತಿತ್ವ, ಆದರೆ ಆಗಲಿ ಅದುವೇ ಗೆಳೆತನದ ಸತ್ವ. ಇಡೀ ಕರೋನಾ ಕಾಲಘಟ್ಟದಲ್ಲಿ ನಾವು ಹಂಬಲಿಸಿದ್ದು ಮಾತಿಗಾಗಿ, ಗೆಳೆಯರಿಗಾಗಿ, ಬಂಧುಗಳಿಗಾಗಿ. ಆದರೆ ದುರಂತ ಅದ್ಯಾವುದೂ ದಕ್ಕಲೇ ಇಲ್ಲ. ಜಾನ್ ಕೀಟ್ಸನ್ಗೂ 167 ವರ್ಷಗಳ ಹಿಂದೆ ಇಂಥ ಒಂದು ಸಂದರ್ಭ ಇತ್ತು. ನಾನು ಭಾರತೀಯನಾಗಿ ಕ್ವಾರಂಟೈನ್ ಅಂತಕ್ಕಂಥ ಶಬ್ದನ್ನ ಕೇಳಿದ್ದು ತೀರ ಈಚೆಗೆ. ಆದರೆ ಪದೇ ಪದೇ ಸಾಂಕ್ರಾಮಿಕ ರೋಗಗಳಿಂದ ನರಳುತ್ತಿದ್ದಂಥ ಇಟಲಿ ದೇಶದಲ್ಲಿ ಜಾನ್ ಕೀಟ್ಸ್ ಇಟಲಿ ದೇಶಕ್ಕೆ ಹೋಗುವಾಗ ಆ ದೇಶದಲ್ಲಿಯೂ ಕೂಡ ಇಂಥದೇ ಒಂದು ಸಂದರ್ಭ. ನೆಪಲ್ಸ್ನಲ್ಲಿ ಅನೇಕ ಗಂಟೆಗಳವರೆಗೆ ಜಾನ್ ಕೀಟ್ಸ್ ನಾವು ಅನುಭವಿಸುತ್ತಿರುವ ಈ ಕ್ವಾರಂಟೈನನ್ನು ಅನುಭವಿಸಿದ್ದ. ಹೀಗಾಗಿ ಈ ಸಂಕಟದ ಒಂಟಿತನದ ಅನಾಥ ಗಳಿಗೆಯಲ್ಲಿ ಜಾನ್ ಕೀಟ್ಸನ ಬದುಕು ಬಹಳ ದೊಡ್ಡ ಭರವಸೆಯ ಹಣತೆ, ಪ್ರಣತಿ ಮತ್ತು ಚಿಂತನೆ. ಬಹಳಷ್ಟು ಮಾತಾಡಿದ್ದಾನೆ ಕೀಟ್ಸ್ ತನ್ನ ಕಾವ್ಯದ ಮೂಲಕ. ಮನುಷ್ಯನ ದುರಂತ, ಕಾವ್ಯ, ಒಂಟಿತನ, ಪರಾಧೀನತೆ, ಇದಕ್ಕೆ ಪೂರ್ವ ಕಾರಣಗಳು ಇದ್ದವು. ನಿಮಗೆಲ್ಲ ಗೊತ್ತಿರುವಂತೆ ಹಲಸಂಗಿ ಮಧುರಚಂದ್ರಗೆ ಸಾಧ್ಯವಾದಷ್ಟು ಬೇಗ ಭಗವಂತನನ್ನು ಕಾಣಬೇಕು ಅಂತಕ್ಕಂಥ ಇಚ್ಛೆ ಇತ್ತು. ಕಾರಣ, ಅವರ ಮನೆಯಲ್ಲಿ ಬಹಳಷ್ಟು ಸದಸ್ಯರು ಅಕಾಲಿಕವಾಗಿ ಬಹಳ ಸಣ್ಣ ವಯಸ್ಸಿನಲ್ಲಿ ತೀರಿ ಹೋಗಿದ್ದರು. ನನಗೂ ಅಂಥ ಒಂದು ಸಾವು ಬಂದು ನನ್ನ ಕನಸು ಅಪೂರ್ಣವಾಗಿ ಉಳಿಯಬಾರದು ಅಂತಕ್ಕಂಥದ್ದೊಂದು ಕಾಳಜಿ, ಒಂದು ತುಡಿತ. ಅದಕ್ಕಾಗಿ ಹಾಗೆ ಜಾನ್ ಕೀಟ್ಸನ ವಿಚಾರದಲ್ಲಿ ಒಂದು ಘಟನೆಯನ್ನು ನಾವು ಇಟ್ಕೊಳ್ಬೇಕಾಗಿದ್ದು, ಸಾಹಿತ್ಯ ಇತಿಹಾಸದಲ್ಲಿ ನಾವು ದಾಖಲಿಸಿದ್ದೇವೆ. ಪ್ರಪಂಚದ ಅತ್ಯಂತ ಸಣ್ಣ ವಯಸ್ಸಿನ ಕವಿ ಜಾನ್ ಕೀಟ್ಸ್. ಹಾಗಲ್ಲ, ಇಂಗ್ಲೆಂಡ್ನಲ್ಲಿ ಕೇವಲ 17 ವರ್ಷ 9 ತಿಂಗಳು ಬದುಕಿ ಅದ್ಭುತವಾದ ಕಾವ್ಯವನ್ನು ಬರೆದಿಟ್ಟು ಹೋದ ಕವಿಯೊಬ್ಬ ಇದ್ದ. ಆತನ ಹೆಸರು ಥಾಮಸ್ ಚಟ್ಟರ್ಟನ್. ಅದ್ಭುತವಾದ ಕವಿತೆಯನ್ನು ಬರೀತಕ್ಕಂಥ ಈ ಹುಡುಗನ ಕವಿತೆಯನ್ನು ಕೇಳಿಸಿಕೊಳ್ಳುವ ವ್ಯವಧಾನ ಆ ಸಮಾಜಕ್ಕೆ ಇರಲಿಲ್ಲ. 2ನೇ ಮಹಾಯುದ್ಧೋತ್ತರದ ಕಾಲ ಕವಿತೆಗಳನ್ನು ಕಟ್ಟಿಕೊಂಡು ಥಾಮಸ್ ಚಟ್ಟರ್ಟನ್ ಲಂಡನ್ ನಗರಕ್ಕೆ ಬಂದ. ಆದರೆ ಆತನ ಕವಿತೆಗಳನ್ನು ಮುದ್ರಿಸುವ ಕೈಗಳು ಸಮೀಪ ಬರಲಿಲ್ಲ. ಕೊನೆಗೆ ಚಟ್ಟರ್ಟನ್ ಆರ್ಸೆನಿಕನ್ನು ವಿಷ ತಗೊಂಡು ಸತ್ತ. ಆದರೆ ಚಟ್ಟರ್ಟನ್ ಕವಿತೆಗಳನ್ನು ತೆಗೆದುಕೊಂಡು ಬ್ಯಾಗಿನ ತುಂಬ ಕವಿತೆಗಳನ್ನು ತೆಗೆದುಕೊಂಡು ಇಂಗ್ಲೆಂಡಿಗೆ ಬಂದ ಸುದ್ದಿ ಒಬ್ಬ ಶ್ರೀಮಂತನಿಗೆ ಗೊತ್ತಾಗಿತ್ತು. ಆತ ಇವನನ್ನು ಭೇಟಿಯಾಗಿ ಇವನ ಕವಿತೆಗಳನ್ನು ಎಸೆದುಕೊಂಡು ಮುದ್ರಿಸಬೇಕು ಅಂತ ಇವನ ಹತ್ತಿರ ಬರುವ ಸಂಗತಿ ಚಟ್ಟರ್ಟನ್ಗೆ ಗೊತ್ತಾಗಿದ್ದರೆ ಆತ ಬದುಕ್ತಾ ಇದ್ನೋ ಏನೋ. ಆದರೆ ಈ ಘಟನೆ ಕೀಟ್ಸನ ಮನಸ್ಸಿನ ಮೇಲೆ ಬಹಳ ಪರಿಣಾಮವನ್ನು ಬೀರಿತ್ತು. ಹೀಗಾಗಿ ನಾನು ಅಂಥ ಒಂದು ದುರಂತವನ್ನು ಕಾಣಬಾರ್ದು, ಹಾಗೆ ನಾನು ಅನಾಥನಾಗಿ ಸಾಯಬಾರ್ದು.
ನನ್ನ ಕಾವ್ಯ ಪ್ರಪಂಚಕ್ಕೆ ದಕ್ಕಬೇಕು ಅಂತಕ್ಕಂಥದ್ದು ಜಾನ್ ಕೀಟ್ಸ್ನ ಬಹಳ ದೊಡ್ಡ ಆಶೆ ಆಗಿತ್ತು. ಜಾನ್ ಕೀಟ್ಸ್ ನಂಬಿಕೊಂಡು ಬಂದ ಒಂದು ವಿನಯ, ಒಂದು ವಿಚಾರ ನಾವೆಲ್ಲರೂ ಮನುಷ್ಯರಾಗಿ ರೂಢಿಸಿಕೊಳ್ಬೇಕಾಗಿದ್ದು ಏನಪ್ಪ ಅಂದರೆ, ಅವನು ಹೇಳ್ತಾನೆ, ಈ ಮನುಷ್ಯರೆಲ್ಲರೂ ಜೇಡರ ಹುಳುಗಳಂತೆ. ಇವರ ವಿನಾಶದ ಅಂಶ ಹೊರಗಡೆ ಇಲ್ಲ, ಅದು ಅವರ ಒಳಗಡೆನೇ ಇದೆ. ಜೇಡರ ಹುಳು ಹೇಗೆ ತನ್ನ ಎಂಜಲನ್ನು ನೂಲಾಗಿ ಪರಿವರ್ತಿಸ್ತಾ ಕೊನೆಗೆ ಆ ಬಲೆಗೆ ಸಿಕ್ಕು ಸಾಯ್ತದೋ, ಆ ಥರನಾಗಿ ಮನುಷ್ಯನ ಸ್ಥಿತಿ. ಈ ಮೃತ್ಯುತಂತುಗಳ ಚಿತ್ತಾರದಲ್ಲಿ ಅದು ಚಿತ್ತಾರದಂತೆ ಕಾಣಿಸ್ತದೆ, ಬದುಕು ಅನೇಕ ಸರಿ ಆ ಥರದ ಕಾಣಿಸ್ತದೆ. ಮನುಷ್ಯನ ವಿನಾಶಕ್ಕೆ ಬೇಕಾದುದೆಲ್ಲವೂ ಮನುಷ್ಯನೊಳಗಿದೆ ಅಂತ ಗೊತ್ತಿದ್ದ ಜಾನ್ ಕೀಟ್ಸ್ ಒಂದು ಕಡೆ ಬರೀತಾನೆ, ಮನುಷ್ಯ ವಾದಿಸಲು, ವ್ಯಾಖ್ಯಾನಗಳನ್ನು ನೀಡಲು, ಉತ್ತರಿಸಲು ಹಾತೊರೆಯಬಾರದು. ರೆನಾಲ್ಡ್ಸ್ ತನ್ನ ಗೆಳೆಯ ರೆನಾಲ್ಡ್ಸನಿಗೆ ಬರೆದ ಪತ್ರ, ಅದರಲ್ಲಿ ಹೇಳುವ ಬಹಳ ದೊಡ್ಡ ಮಾತಿದು. ನಾವು ವಾದಿಸಿದಷ್ಟು ಖಾಲಿ ಇದ್ದೇವೆ ಅನ್ನೋದನ್ನು ತೋರಿಸಿಕೊಳ್ತೇವೆ. ಪ್ರಪಂಚದಲ್ಲಿ ಮೂರ್ಖರಾಗಿರುವವರು ಮಾತ್ರ ಗಂಡು ಶ್ರೇಷ್ಠೋ, ಹೆಣ್ಣು ಶ್ರೇಷ್ಠೋ, ಬಲ ಶ್ರೇಷ್ಠೋ, ಎಡ ಶ್ರೇಷ್ಠೋ ಅನ್ನುವ ಪ್ರಶ್ನೆಗಳನ್ನು ಕೇಳ್ತಾನೆ ಅನ್ನುವ ಮಾತನ್ನು 25 ವರ್ಷದ ಹುಡುಗ ಹೇಳ್ತಾನೆ ಅಂದರೆ ಬಹುತೇಕ ನಮಗೆ ನಂಬಿಕೆ ಆಗೋದಿಲ್ಲ. ಕೀಟ್ಸ್ನ ಕಾವ್ಯದ ತುಂಬ ಮತ್ತೆ ಮತ್ತೆ ಕಾಡೋದು ಹೂವು. ಆರಂಭದಲ್ಲಿ 16 ವರ್ಷದ ಹುಡುಗನಾಗಿದ್ದಾಗ, 16ರಿಂದ 19 ವ್ಯಾಪ್ತಿಯಲ್ಲಿದ್ದಾಗ ಬರೆದ ಒಂದು ಪತ್ರದಲ್ಲಿ ಅವನು ಹೇಳ್ತಾನೆ, ಮನುಷ್ಯ ಹೂವಿನಂತೆ ಬದುಕಬೇಕು, ಇದ್ದಲ್ಲಿಯೇ ಇದ್ದು ಪ್ರಪಂಚವನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಳ್ಳಬೇಕು. ಆತ ದುಂಬಿಯಂತೆ ಅಲೆದಾಡುವುದರ ಅವಶ್ಯಕತೆ ಇಲ್ಲ. ಅವನ ಮಾತುಗಳಿಗೆ ಬಹಳ ದೊಡ್ಡ ಪರಂಪರೆ ಕನ್ನಡದಲ್ಲಿದೆ. ಬಹುತೇಕ ನವೋದಯದ ನಮ್ಮ ಯಾವ ಲೇಖಕರು ನವ್ಯದ ಲೇಖಕರಷ್ಟು ಲೋಕ ಸಂಚಾರಿಯಾಗಿರಲಿಲ್ಲ, ಲೋಕವನ್ನು ಸುತ್ತಲೂ ಇಲ್ಲ. ಆದರೆ ಬಹುತೇಕ ನವೋದಯದ ಲೇಖಕರ ಎಲ್ಲ ಹುಟ್ಟೂರುಗಳು, ಸಮಾಧಿಗಳು ಇವತ್ತು ನಮ್ಮ ಕಾವ್ಯಲೋಕದ ಮಹಾನ್ ಶ್ರದ್ಧಾ ಕೇಂದ್ರಗಳು. ಜಾನ್ ಕೀಟ್ಸನ ಕಾವ್ಯಕ್ಕೆ, ಆಲೋಚನೆಗೆ ಬಹಳಷ್ಟು ಆಯಾಮಗಳು ಇವೆ. ಕವಿಗೆ ಕಲ್ಪನೆ ಎಷ್ಟು ಮುಖ್ಯವೋ ವಾಸ್ತವದ ಪ್ರಜ್ಞೆಯೂ ಕೂಡ ಅಷ್ಟೇ ಮುಖ್ಯ ಅಂತಕ್ಕಂಥ ವಿಚಾರವನ್ನು ಒಪ್ಪಿಕೊಂಡವು. ಬಹಳಷ್ಟು ಜನ ನಾವು ತಪ್ಪಾಗಿ ಚಿಂತಿಸ್ತೇವೆ, ವಾದಿಸ್ತೇವೆ. ವಾಟ್ ಈಸ್ ರೊಮ್ಯಾಂಟಿಕ್? ರೊಮ್ಯಾಂಟಿಕ್ ಈಸ್ ನಾಟ್ ಸಮಥಿಂಗ್ ವಿಚ್ ಈಸ್ ರಿಲೇಟೆಡ್ ವಿತ್ ದ ರೈನಿ ಸೀಸನ್ ಆ್ಯಂಡ್ ದ ಕೋಲ್ಡ್ ವಿಂಟರ್, ದ ಕೋಲ್ಡ್, ಅಥವಾ ಒಂದು ಫೈರ್ ಫಿಟ್ ಮುಂದೆ ಕೂತಿರ್ತಕ್ಕಂಥ 2 ಯುವ ಜೋಡಿ ಅಂದರೆ ರೊಮ್ಯಾನ್ಸ್ ಆ್ಯಂಡ್ ರೊಮ್ಯಾಂಟಿಕ್ ಅಲ್ಲ. ನಾನು ಅನೇಕ ಸಾರಿ ಹೇಳ್ತಿದ್ದೆ ನನ್ನ ಪಾಠಗಳಲ್ಲಿ, ರೊಮ್ಯಾಂಟಿಕ್ ಈಸ್ ಸಮಥಿಂಗ್ ವಿಚ್ ಈಸ್ ರಿಲೇಟೆಡ್ ವಿತ್ ದ ಸ್ಪಿರಿಟ್ ಆಫ್ ದಿ ಕ್ವಶನಿಂಗ್. ಪ್ರಶ್ನೆ ಕೇಳುವ ಮನಸ್ಥಿತಿ ನಿಮ್ಮಲ್ಲಿ ಉಳಿದಿದೆ ಅನ್ನೋದಾದರೆ ನೀವು ರೊಮ್ಯಾಂಟಿಕ್ ಆಗಿದ್ದೀರಿ ಅಂತ ಅರ್ಥ. ಅಕ್ಕ ಮಹಾದೇವಿ, ಸರ್ವಜ್ಞ, ಗಾಂಧಿ, ಅಂಬೇಡ್ಕರ್, ಲೋಹಿಯಾ ಈ ಅರ್ಥದಲ್ಲಿ ಭಾರತದ ಚರಿತ್ರೆಯ ಅತ್ಯಂತ ರೊಮ್ಯಾಂಟಿಕ್ ಪುಟಗಳು. ಬಿಕಾಸ್ ದೇ ಕ್ವಶನ್ಡ್ ದ ಸಿಸ್ಟಮ್ ಆ್ಯಂಡ್ ದೇ ಟ್ರೈಡ್ ಟು ಚೇಂಜ್ ದ ಸಿಸ್ಟಮ್. ಒಂದೊಂದು ಕಡೆ ಬರೀತಾನೆ, ಕಾವ್ಯ ಬಹಳ ಸುಂದರವಾಗಿದೆ, ಮಧುರವಾಗಿದೆ, ಕೇಳೋಣ. ಜೊತೆಗೆ ಆತ ಕೇಳುವ ಒಂದು ಪ್ರಶ್ನೆ, ಬೆಟ್ಟವೇರಿ ಎಷ್ಟು ಕಾಲ ಕುಳಿತಿರಲು ಸಾಧ್ಯ ಗೆಳೆಯ? ನದಿ ಸರೋವರಗಳನ್ನು ಅದೆಷ್ಟು ಹೊತ್ತು ಈಸಬಹುದು? ಉದ್ಯಾನಗಳನ್ನು ಅದೆಷ್ಟು ಗಂಟೆ ಸುತ್ತಬಹುದು? ಅಂತಿಮವಾಗಿ ಸೀಮಿತ ಬದುಕಿನ ಚಿಪ್ಪಿನೊಳಗೆ ತಿಂದುಂಡು ಈ ಪ್ರಪಂಚವನ್ನೇ ಕನವರಿಸಬೇಕಿದೆ ಮನುಷ್ಯ. ಅಲ್ಟಿಮೇಟ್ಲಿ ಹ್ಯಾಸ್ ಟು ಲಿವ್ ಇನ್ ದ ಸೊಸೈಟಿ. ಮರಳಲೇಬೇಕಿದೆ ಇಲ್ಲಿ, ಎಲ್ಲಿ ಹೋದರೂ ವಿಳಾಸವಿಲ್ಲದ, ನಮ್ಮೊಂದಿಗಿದ್ದು ನಾವಾಗದ, ನಮ್ಮವರಾಗದ, ನಮ್ಮ ಬರುವಿಕೆಯ ನಿರೀಕ್ಷೆಯಲ್ಲಿಯೇ ಇರದ, ಯಾರಿಗೋ ನಮ್ಮನ್ನೇ ನಂಬಿಕೊಳ್ಳದ ನಾವು
ಬರೆಯಲೇಬೇಕಾಗಿದೆ ಈ ಸಾಲುಗಳನ್ನು. ಕೀಟ್ಸನ ಕಾವ್ಯದ ಮುಂದಿನ ಗುರಿ ಏನಾಗಿತ್ತು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ. ಹ್ಯಾವ್ ಟು ರೈಟ್ ಸಮಥಿಂಗ್ ಫಾರ್ ಸಮ್ ಒನ್. ಆ ಸಮ್ ಒನ್ಗೆ ಯಾವ ಕಾಲ ಯಾವ ಸಂದರ್ಭ ಸ್ಪಷ್ಟ ಇಲ್ಲ. ಭರವಸೆ ಬೇಕು ಕವಿಗೆ ನಾನು ಬದುಕಿದ್ದೇನೆ, ಬದುಕುತ್ತೇನೆ ಎನ್ನುವ ಭರವಸೆ ಬೇಕು. ಯಾಕಂದರೆ ಇದು ಕೀಟ್ಸನನ್ನು ಮುಂದಿಟ್ಟುಕೊಂಡು ಹೇಳಲೇಬೇಕಾದ ಬಹಳ ದೊಡ್ಡ ಸಂದೇಶ. ಈ ಸಂದರ್ಭಕ್ಕೆ ಹೊಂದುವ ಸಂದೇಶ. ಕೀಟ್ಸನ ಬದುಕಿನಲ್ಲಿ ತಂದೆ ಇರಲಿಲ್ಲ, ತಾಯಿ ಇರಲಿಲ್ಲ, ಸ್ವಂತಕ್ಕೆ ಆಸ್ತಿ ಇರಲಿಲ್ಲ, ಅಣ್ಣ ತಮ್ಮಂದಿರಿರಲಿಲ್ಲ. ಒಂದು ಪ್ರೀತಿಯನ್ನು ನಂಬಿಕೊಂಡಿದ್ದ ಫ್ಯಾನಿ ಬ್ರೌನ್. ಅವಳಿಗೆ ಪುಟಗಳವರೆಗಿನ ಪತ್ರ ಬರೆದ. ಅವಳೊಂದಿಗೆ ಮದುವೆ ಫಿಕ್ಸ್ ಆಗಿತ್ತು. ಯಾವಾಗ ಅವನಿಗೆ ಟ್ಯೂಬರ್ಕ್ಲೋಸಿಸ್ ಇದೆ ಅನ್ನೋದು ಸ್ಪಷ್ಟವಾಯಿತೋ ಮದುವೆ ಮುರಿದು ಬಿತ್ತು. ಆತ ಬರೆದ ಬಹುಪಾಲು ಪತ್ರಗಳು ಆತನ ಸ್ಮಶಾನ ಸಂಗಾತಿಗಳಾದವು. ತಂಗಿಯನ್ನು ತುಂಬ ಪ್ರೀತಿಸ್ತಿದ್ದ. ಅವಳ ಕೊನೆಯ ಪತ್ರವನ್ನು ಬಿಚ್ಚಿ ಒಡೆದು ನೋಡಲೇ ಇಲ್ಲ. ಗೆಳೆಯನಿಗೆ ಹೇಳ್ತಾನೆ, ಅವನು ಬರೆದ ಒಂದು ವಿಲ್ನಲ್ಲಿ ಅದು ಇದೆ. ಒಂದಿಷ್ಟು ಕೂದಲು ಮತ್ತು ನನ್ನ ತಂಗಿಯ ಪತ್ರವನ್ನು ನನ್ನ ಸಮಾಧಿಯಲ್ಲಿ ನನ್ನ ಹೆಣದ ಸಂಗಾತಿಯಾಗಿಸು. ಪತ್ರ ಒಡೆಯದೇ ಇರುವ ಪತ್ರ ಅದು. ಸೊ ಬಹಳ ಸ್ವತಂತ್ರವಾಗಿ ಭಯಗಳಿಲ್ಲದೆ ಸಾಹಿತ್ಯವನ್ನು ರಚಿಸ್ತಾ ಹೋದ 18ನೇ ಶತಮಾನದ ಬಹಳ ದೊಡ್ಡ ಪ್ರತಿಭೆ ಜಾನ್ ಕೀಟ್ಸ್. ಅವನು ಒಂದು ಮಾತನ್ನು ಹೇಳ್ತಾನೆ, ನಮ್ಮೆಲ್ಲ ಕವಿ ಮಿತ್ರರಿಗೆ ಸಂದೇಶವಾಗಬಹುದಾದ ಒಂದು ಮಾತು. ಕಾವ್ಯ ಪ್ರತಿಭೆ ಮನುಷ್ಯನಲ್ಲಿ ತನ್ನಷ್ಟಕ್ಕೆ ಕೆಲವು ಮುಕ್ತಿಯ ದಾರಿಗಳನ್ನು ತೋರಿಸಬೇಕು ಅನ್ನೋದನ್ನು ನಂಬಿದವನು ನಾನು. ಕಾವ್ಯ ಪ್ರಬುದ್ಧತೆಯನ್ನು ನಿಯಮಗಳಿಂದಾಗಲಿ ಅಥವಾ ದೈವಾಜ್ಞೆಯಿಂದಾಗಲಿ ಕವಿಯಲ್ಲಿ ಸೇರಿಸಲಿಕ್ಕೆ ಆಗೋದಿಲ್ಲ. ದಟ್ ವಿಚ್ ಈಸ್ ಕ್ರಿಯೇಟಿವ್ ಮಸ್ಟ್ ಕ್ರಿಯೇಟ್ ಇಟ್ ಸೆಲ್ಫ್. ಸೃಜನಶೀಲವಾದುದು ಸೃಜಿಸಬೇಕು ಅಷ್ಟೇ. ಇದು ಕೀಟ್ಸ್ ಕೊಟ್ಟ, ಮನುಕುಲಕ್ಕೆ ಕೊಟ್ಟ, ಬರಹಗಾರರಿಗೆ ಕೊಟ್ಟ ಬಹಳ ದೊಡ್ಡ ಸಂದೇಶ. ಗೆಳೆಯರೇ, ಸಮಯದ ಮಿತಿಯಿಂದಾಗಿ ನಾನು ನನ್ನ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇನೆ. ಕೀಟ್ಸನ ಕಡಲು ದೊಡ್ಡದು, ಕಾವ್ಯ ದೊಡ್ಡದು, ನಮ್ಮ ವ್ಯಾಪ್ತಿ ಬಹಳ ಸಣ್ಣದು. ಆತ ಸಾಯುವಾಗ ಎಷ್ಟು ಘನತೆಯಿಂದ ಬದುಕಿದ್ದ, ಸಾವಿನ ಕೊನೆಯವರೆಗೂ ಅದೆಷ್ಟು ಘನತೆಯಿಂದ ಬದುಕಿದ್ದ ಅನ್ನೋದಕ್ಕೆ ಅವನೊಂದಿಗಿದ್ದಂಥ ನಿಮಗೆ ಗೊತ್ತಿರುವ ಒಂದು ಸಂಗತಿ. ಜಾನ್ ಕೀಟ್ಸ್ ಸತ್ತದ್ದು ಇಟಲಿಯಲ್ಲಿ. ಆತ ತನ್ನ ಮಿತ್ರನಾಗಿರ್ತಕ್ಕಂಥ ಪೇಂಟರ್ ಆಗಿರ್ತಕ್ಕಂಥ ಗೆಳೆಯ ಸೇವರ್ನನ್ನು ಕರೆದುಕೊಂಡು ಇಟಲಿಗೆ ಹೋಗಿ, ಯಾಕೆ ಇಟಲಿಗೆ ಹೋದ ಅನ್ನೋದೊಂದು ಪ್ರಶ್ನೆ. ಉತ್ತರ, ಅವನು ತುಂಬ ಪ್ರೀತಿ ಮಾಡ್ತಕ್ಕಂಥ ಗೆಳೆಯ ರೆನಾಲ್ಡ್ಸ್ ಒಂದಿಷ್ಟು ಕಾಲ ಬೇರೆ ಊರಿಗೆ ಹೋದ. ಕೀಟ್ಸನಿಗೆ ಒಂಟಿತನ ಕಾಡಲಿಕ್ಕೆ ಪ್ರಾರಂಭ ಆಯಿತು. ಡಾಕ್ಟರ್ ಕ್ಲರ್ಕ್ ಅಂತಕ್ಕಂಥವರು ಆ ದಿನಗಳಲ್ಲಿ ಟ್ಯೂಬರ್ಕ್ಲೋಸಿಸ್ಗೆ ಔಷಧಿಯನ್ನು ಕೊಡ್ತಕ್ಕಂಥ ಏಕೈಕ ಸಾಧ್ಯತೆ ಅಂತೇಳಿ ಕೀಟ್ಸನ್ಗೆ ಗೊತ್ತಾಗಿತ್ತು. ಅಲ್ಲಿ ಏನಾದರೂ ಪರಿಹಾರ ಸಿಗ್ಬೋದು ಅನ್ನೋ ಕಾರಣಕ್ಕಾಗಿ ಆ ದೇಶಕ್ಕೆ ಹೋದ. ಅವನ ಜೊತೆ ಹೋದವನು ಸೇವರ್ನ್. ಆ ಸೇವರ್ನನು ಕೂಡ ಕೀಟ್ಸನಂತೆಯೇ ಒಂದು ಒಂಟಿಯಾದ ನಿರಪದ್ರವಿ ಜೀವಿ. ಆತ ತನ್ನ ಪೇಂಟಿಂಗ್ ಎಲ್ಲವನ್ನೂ ನಿಲ್ಲಿಸಿ ತನ್ನ ಇಡೀ ಬದುಕನ್ನು ಜಾನ್ ಕೀಟ್ಸನ್ಗೆ ಅರ್ಪಿಸಿದವನು. ಆದರೆ ಕವಿ ಕೀಟ್ಸ್ ಬದುಕಿದ್ದು 25 ವರ್ಷವಾದರೂ ಕೂಡ ಆತನ ಮಾತಿಗೆ ಎಂಥ ಶಕ್ತಿ ಬಂದಿತ್ತು. ನಾವು ಪದೇ ಪದೇ ಓದ್ತಾ ಇರ್ತೇವೆ, ಕಾವ್ಯ ಕವಿ ಭವಿಷ್ಯದರ್ಶಿ ಅಂತೆ. ಜಾನ್ ಕೀಟ್ಸ್ ಸಾಯುವ ಕೆಲವು ದಿನಗಳ ಮುಂಚೆ ಈ ಸೇವರ್ ನನಗೆ ಒಂದು ಪೇಂಟಿಂಗ್ ಮಾಡಲಿಕ್ಕೆ ಹೇಳಿದ್ದ. ಆ ಪೇಂಟಿಂಗ್ ಕೀಟ್ಸನ ಸಾವಿನ ನಂತರ ಸೇವರ್ನ್ ರಾಯಲ್ ಅಕಾಡೆಮಿ ಆಫ್ ಬ್ರಿಟನ್ಗೆ ಕೊಟ್ಟ. ಅದು ಆ ವರ್ಷದ ಅತ್ಯುತ್ತಮ ಕಲಾಕೃತಿ ಅಂತಕ್ಕಂಥ ಪ್ರಶಸ್ತಿಗೆ ಭಾಜನಾಯಿತು. ಬಂದಂಥ ಮೊತ್ತ ಎಷ್ಟು ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಆನಂತರ ಕೀಟ್ಸನ ನಿಧನ ನಂತರ ಸೇವರ್ನ್
ತನ್ನ ಇಡೀ ಜೀವನದುದ್ದಕ್ಕೂ ಬದುಕಿದ್ದು ಆ ದುಡ್ಡಿನ ಮೇಲೆ. ಅಷ್ಟು ಅದ್ಭುತವಾಗಿರತಕ್ಕಂಥ ಒಂದು ಪೇಂಟಿಂಗ್, ಅಷ್ಟು ದೊಡ್ಡ ಮೊತ್ತದ ಪೇಂಟಿಂಗ್. ಇಂಗ್ಲೆಂಡಿನಿಂದ ದೂರ ಹೋಗಿ ತೀರಿಕೊಂಡ ಜಾನ್ ಕೀಟ್ಸ್ ಹೇಗೆ ತೀರಿದ ಅಂತಕ್ಕಂಥ ಕುತೂಹಲ ಲೋಕಕ್ಕೆ ಆಗಲೂ ಈಗಲೂ ಇದೆ. ಅದನ್ನು ವಿವರಿಸ್ತಾ ಸೇವರ್ನ್ ಬರೆದ ಒಂದು ಪತ್ರ ಇವತ್ತು ಸಾಹಿತ್ಯಾಸಕ್ತರ ಪಾಲಿಗೆ ದಾಖಲಾಗಿ ಉಳಿದಿದೆ. ಅದರ ಕನ್ನಡ ತರ್ಜುಮೆಯನ್ನು ನಾನು ಮುಂದೆ ಇಡ್ತಾ ಇದ್ದೇನೆ. ಇದು ಸೇವರ್ನ್ ಲೋಕಕ್ಕೆ ಕೀಟ್ಸನ ಬಗ್ಗೆ ಇಟ್ಟ ಒಂದು ವರದಿ. ಕೀಟ್ಸ್ ಹೋಗಿಯೇ ಬಿಟ್ಟ. ಅತ್ಯಂತ ಸಮಾಧಾನದಿಂದ ಸಾವಧಾನದಿಂದ ಆತ ಲೋಕ ನೀಗಿದ. ಒಂದು ಪರಿಪೂರ್ಣ ಸಾವನ್ನು ಆತ ಅನುಭವಿಸಿದ ಗೆಳೆಯರೇ. ಫೆಬ್ರವರಿ 23 ನಸುಕಿನ 4 ಗಂಟೆ. ಇಡೀ ಪ್ರಪಂಚ ಇನ್ನೂ ನಿದ್ರೆಯಲ್ಲಿದ್ದಾಗ ಸಾವು ಆತನನ್ನು ಕರೆದೊಯ್ಯಲು ಬಂದು ನಿಂತಿತು. ಅಷ್ಟೇ ವಿನಯದಿಂದ ನನಗೆ ಹೇಳಿದ ಸೇವರ್ನ್, ನನ್ನನ್ನು ಸ್ವಲ್ಪ ಮೇಲೆತ್ತು, ನಾನು ಸಾವಿಗೆ ಸಿದ್ಧನಾಗಿದ್ದೇನೆ. ತೊಂದರೆ ಇಲ್ಲದೆ ಸರಳವಾಗಿ ಹೋಗಬೇಕಿದೆ ನಾನು. ಐ ಶಲ್ ಡೈ ಈಸಿ. ಗೆಳೆಯನಿಗೆ ಹೇಳ್ತಾನೆ, ಗಾಬರಿಗೊಳ್ಳಬೇಡ, ದೃಢವಾಗಿರು, ಅಂತೂ ಇಂತೂ ಈ ಅವಕಾಶ ಬಂತಲ್ಲ. ಹೀಗೆ ಆತ ನಿದ್ರೆಗೆ ಜಾರ್ತಾನೆ. ನೀವು ಸೇವರ್ನನ್ನೂ ಸೇರಿಕೊಂಡು ಬಹುತೇಕ ಕೀಟ್ಸ್ ನಿದ್ರೆಗೆ ಹೋದ ಅಂಥೇಳಿ ಆತ ತಿಳ್ಕೊಂಡಿರ್ತಾನೆ. ಆದರೆ ಕೀಟ್ಸ್ ಕೊನೆಯ ಹೆಸರನ್ನು ಹೇಳಿದಿರ್ತಾನೆ. ಕೊನೆಗೆ ಬದುಕಿನ ಅವಧಿಯಲ್ಲಿ ಜೀವಂತವಾಗಿದ್ದಾಗ ಕೀಟ್ಸ್ ಅನೇಕ ಸಾರಿ ಇದೇ ಗೆಳೆಯನ ಕೈ ಹಿಡಿದುಕೊಂಡು ಇಟಲಿಯ ರೋಮ್ ದೇಶದ ಒಂದು ಚರ್ಚ್ ಏರಿಯಾದಲ್ಲಿ ವಾಕ್ ಮಾಡ್ತಾ ಹೇಳಿರ್ತಾನೆ. ನಾನು ಒಂದು ವೇಳೆ ಸತ್ತರೆ ನನ್ನ ಸಮಾಧಿ ಇಲ್ಲಿ ಆಗಬೇಕು. ಸೊ ಅವನು ಅಂದುಕೊಂಡಂತೆಯೇ ಕೀಟ್ಸನ ಸಮಾಧಿ ಅಲ್ಲಿಯೇ ಆಗ್ತದೆ. ಅದನ್ನು ಕುರಿತು ಸೇವರ್ನ್ ಹೇಳ್ತಾನೆ, ಪ್ರಪಂಚದ ಅತ್ಯಂತ ಸುಂದರವಾದ ಸ್ಥಳಗಳಲ್ಲಿ ಒಂದು ರೋಮನ್ ಪ್ರೊಟೆಸ್ಟೆಂಟ್ ಚರ್ಚಿನ ಸ್ಮಶಾನ ಭೂಮಿ. ಅಲ್ಲಿ ಕೀಟ್ಸ್ನನ್ನು ಮುಗಿಯಲಾಯಿತು. ಲೈಫ್ ಈಸ್ ಬಟ್ ಎ ಡೇ, ಅ ಫ್ರಿಗೈಲ್ ಡ್ಯೂ ಡ್ರಾಪ್ ಆನ್ ಹಿಸ್ ಪೆರಿಲಿಯಸ್ ವೇ ಫ್ರಾಮ್ ಎ ಟ್ರೀಸ್ ಸಮಿಟ್ ಎಂದು ಹಾಡಿದವ ಒಂದೇ ಒಂದು ದಿನ ಕಳೆದಂತೆ ಈ ಬದುಕು ಕಳೆದು ಹೋದ. ಅವನನ್ನು ಹೂಳಿದ ನೆಲ ದ ಮೋಸ್ಟ್ ಬ್ಯೂಟಿಫುಲ್ ಸ್ಪಾಟ್ಸ್ ಆನ್ ವಿಚ್ ದ ಐ ಆ್ಯಂಡ್ ಹಾರ್ಟ್ ಆಫ್ ದಿ ಮ್ಯಾನ್ ಕ್ಯಾನ್ ರೆಸ್ಟ್ ಎಂದು ಬಣ್ಣಿಸಲ್ಪಟ್ಟಿದೆ. ಆದರೆ ಒಳಗಿರುವ ಆ ಮಣ್ಣಿನ ಎದೆಯ ಒಳಗಿರುವ ದ ಪೊಯೆಟ್ರಿ ಆಫ್ ದಿ ಅರ್ತ್ ಈಸ್ ನೆವರ್ ಡೆಡ್ ಎಂದು ಸೇವರ್ನ್ ಇತಿಹಾಸಕ್ಕೆ ದಾಖಲಿಸ್ತಾನೆ. ಹೀಗೆ ಭೌತಿಕ ಪ್ರಪಂಚದ ಭಾಗವಾದ ಕೀಟ್ಸನ ಸಮಾಧಿಯ ಮೇಲೆ ನೀರ ಮೇಲೆ ನೆನಪು ಬರೆದವನು, ದ ಮ್ಯಾನ್, ದ ಒನ್ is buried here, the one who has written the name on the water. ನೀರ ಮೇಲೆ ಹೆಸರು ಬರೆದವನೊಬ್ಬನನ್ನು ಇಲ್ಲಿ ಹುಗಿಯಲಾಗಿದೆ, ಇಲ್ಲಿ ವಿರಮಿಸಿದ್ದಾನೆ ಅಂತಕ್ಕಂಥ ಸಾಲು. ಮನುಷ್ಯನಿಗೆ ಸಂಕಟಗಳಿವೆ. ಕಾವ್ಯ ಸಂಕಟಕ್ಕೆ ಬಾಯಿಯಾಗಿದೆ. ಕಾವ್ಯ ಮನುಷ್ಯನ ಬದುಕಿನ ಘನತೆಯ ಬದುಕಿನ ಪಾಠಗಳನ್ನು ಹೇಳುವುದಕ್ಕೂ ಕೂಡ ಬಹಳ ದೊಡ್ಡ ಆಧಾರವಾಗಿದೆ. ಇವತ್ತು ಬೇರು ಸಾಹಿತ್ಯ ಬಳಗ ಅಂಥ ಒಂದು ಎಲ್ಲ ಸಂಕಟಗಳ ಮಧ್ಯವೂ ನಾವು ಭವಿಷ್ಯಕ್ಕೆ ಮಾದರಿಯಾಗಬಹುದಾದುದನ್ನು ಕೊಡಬೇಕು, ಹಾಗೆ ಬಾಳಬೇಕು ಅನ್ನುವ ಎಚ್ಚರಿಕೆಯ ರೂಪದ ಸಂಭ್ರಮದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದೆ. ಕವಿಗಳು ತಮ್ಮ ಕವಿತೆಗಳನ್ನು ಓದುವುದರ ಮೂಲಕ ಮತ್ತೆ ಜೀವನ ಭರವಸೆಯ ಹೊನಲನ್ನು ಹರಿಸಿದ್ದಾರೆ. ಮೊದಲ ಉಪನ್ಯಾಸಕನಾಗಿ ನನ್ನನ್ನು ಕರೆದು ಗೌರವಿಸಿದ್ದೀರಿ. ಇದಕ್ಕೆ ಕಾರಣರಾಗಿರ್ತಕ್ಕಂಥ ಗೆಳೆಯ ದೇವ್ ಮೋಕಂಡ್ ಮತ್ತು ಸಂಯೋಜಕಿಯಾಗಿರ್ತಕ್ಕಂಥ ಸ್ನೇಹಿತೆ ತೇಜಾವತಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದನೆಗಳು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.